ಡಿ ಕೆ ಶಿವಕುಮಾರ್ ಬೆಂಗಳೂರನ್ನು ಹಾಳು ಮಾಡಿಬಿಟ್ಟಿದೆ. ಬಡವಬಗ್ಗರು ಅಂತಂತಲ್ಲ, ಎಲ್ಲರಿಗೂ ಕಷ್ಟ. ಪೊಲಿಟಿಷಿಯನ್ ಫಂಡ್ಸ್ ಎಲ್ಲ ಗೌರ್ಮೆಂಟ್ ತಗೊಂಡು ಹಾಕಿದರೆ 10 ವರ್ಷ ಭಾರತ ದೇಶವನ್ನು ನಡೆಸ್ಬೋದು. ಈ ಕಾಂಗ್ರೆಸ್ಸಿಗೆ ಓಟ್ ಕೊಟ್ಬಿಟ್ಟು ಜನರು ಹಾಳಾಗೋದು. ಆ್ಯಕ್ಚುಲಿ ನಮಗೆ ಕಾಂಗ್ರೆಸ್ ಗೌರ್ಮೆಂಟ್ ಬೇಡ, ಆದರೆ ಬೇರೆ ಗೌರ್ಮೆಂಟು ಆಲ್ಟರ್ನೇಟಿವ್ BJPನೂ 100% ಸರಿಯಾಗಿಲ್ಲ, ಆರ್ಗನೈಸ್ಡ್ ಆಗಿಲ್ಲ. ಸರ್, ನೀರಿನ ದರ ಹೆಚ್ಚಿಗೆ ಮಾಡೋದಕ್ಕೆ ಸಿದ್ಧತೆ ನಡೀತಾ ಇದೆ. ಸೊ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಇದು ಮೋಸ ಅಂತ ಅಷ್ಟೇ ಹೇಳ್ಬೋದು. ಇನ್ನೇನು ಹೇಳೋದು? ಚೀಟಿಂಗ್ ಪಬ್ಲಿಕ್. ಡಿ ಕೆ ಶಿವಕುಮಾರ್ ಬೆಂಗಳೂರನ್ನು ಹಾಳು ಮಾಡಿಬಿಟ್ಟಿದೆ. ಹೇಳಿ. ಅಲ್ಲ ಸರ್, ಇವಾಗ ನಾವು ನೋಡ್ತಿದೀವಿ, ಬೆಳಗ್ಗೆ ಎದ್ರೆ ಒಂದಲ್ಲ ಒಂದು ಪ್ರೈಸ್ಗಳು ಜಾಸ್ತಿ ಆಗ್ತಾನೆ ಇದೆ. ಸೊ ಬಡವರು ಹೇಗ್ ಬದುಕಬೇಕು ಅಂತ ಹೇಳ್ತೀರಾ ನೀವು? ಬಡವಬಗ್ಗರು ಅಂತಂತಲ್ಲ, ಎಲ್ಲರಿಗೂ ಕಷ್ಟ. ನಾನೀಗ ಒಂದು ಮಿಡ್ಲ್ ಕ್ಲಾಸಿಂದ ಬಂದವನು, ನನಗೂ ಕಷ್ಟ. ಈ ಈ ಭಾರತ ದೇಶದಲ್ಲಿ ಈ ಪೊಲಿಟಿಷಿಯನ್ ಫಂಡ್ಸ್ ಎಲ್ಲ ಗೌರ್ಮೆಂಟ್ ತಗೊಂಡು ಹಾಕಿದರೆ 10 ವರ್ಷ ಭಾರತ ದೇಶವನ್ನು ನಡೆಸ್ಬೋದು. ಅಂದರೆ ಅಷ್ಟು ಅವರು ದುಡ್ಡು ಮಾಡ್ಕೊತಾ ಇದ್ದಾರೆ. ಈಗ ಕಾಂಗ್ರೆಸ್ ಮಾಡ್ತಾ ಇರೋದು ಏನಂದರೆ, ನಾನು ರಾಜಕೀಯ ಸೆನ್ಸಲ್ಲಿ ಹೇಳ್ತಾ ಇಲ್ಲ, ಕಾಂಗ್ರೆಸ್ ಮಾಡ್ತಾ ಇರೋದು ಏನಂದರೆ, ಇಲ್ಲಿನ ದುಡ್ಡನ್ನೆಲ್ಲ ತಗೊಂಡೋಗಿ ಕಲೆಕ್ಷನ್ ಮಾಡಿ ಇಡೀ ಇಂಡಿಯಾಕ್ಕೆ ಸಪ್ಲೈ ಮಾಡ್ತಾ ಇದ್ದಾರೆ. ನೀವು ರಾಜಕೀಯವಾಗಿ ತಗೊಳ್ಬೇಡಿ, ರಾಜಕೀಯ ಸೆನ್ಸಲ್ಲಿ ಹೇಳ್ತಾ ಇಲ್ಲ, ಇಡೀ ಇಂಡಿಯಾಕ್ಕೆ ಸಪ್ಲೈ ಮಾಡ್ತಾರೆ. ಉದಾಹರಣೆಗೆ 700 ಕೋಟಿ ರೂಪಾಯಿಯನ್ನು ಮೊನ್ನೆ ಕಾಂಗ್ರೆಸ್ಸು ಮಹಾರಾಷ್ಟ್ರ ಎಲೆಕ್ಷನ್ನಿಗೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಇಲ್ಲಿಂದ ಯಾವುದು ಗೊತ್ತಾ? ಅದು ಈ ಸರಾಯಿ ಅಂದರೆ ಎಕ್ಸೈಸ್. ಏನ್ ಹೇಳ್ತೀರಾ ಸರ್? ಅಂದ್ರೆ ಇವಾಗ ಇತ್ತೀಚೆಗೆ ಜನಗಳ ಮೇಲೆ ಹೊರೆ ಹೆಚ್ಚಾಗ್ತಾ ಇದೆ. ಸೊ ರಾಜಕೀಯ ವ್ಯಕ್ತಿಗಳ ಬಗ್ಗೆ ಏನ್ ಹೇಳ್ತೀರಾ? ಏನು ಹೇಳೋದು? ಮೋಸ ಮಾಡ್ತಾ ಇದ್ದಾರೆ. ಜನರು ಬೇರೆ ವಿಧಿ ಇಲ್ಲದೇನೆ ಬದುಕಬೇಕು. ನಾವು ಬದುಕಬೇಕಂತ ಹೇಳಿದ್ರೆ ಇವರು ಹೇಳಿದ್ದು ಮಾಡಿದ್ದು ಎಲ್ಲ ಕೊಡಬೇಕು. ಆ ಸೆನ್ಸಲ್ಲಿ ಸ್ವಲ್ಪ ಪೊಲಿಟಿಕ್ಸ್ ಮಾತಾಡ್ತೀನಿ. ಈ ಕಾಂಗ್ರೆಸ್ಸಿಗೆ ಓಟ್ ಕೊಟ್ಬಿಟ್ಟು ಜನರು ಹಾಳಾಗೋದ್ರು. ಅಂದರೆ ಅವರು ಮೋಸ ಮಾಡಿದ್ರು. ಈ 40% ಕಮಿಷನ್ ಅಂತಂತ ಹೇಳಿಬಿಟ್ಟು ಸುಳ್ಳು ಹೇಳಿದ್ರು. ಸುಳ್ಳು ಹೇಳಿ ದೊಡ್ಡದಾಗಿ ಕ್ಯಾನ್ವನ್ಸ್ ಮಾಡಿ ಚೀಫ್ ಮಿನಿಸ್ಟ್ರು ಕೂಡ ಬೋರ್ಡನ್ನು ಅಂಟಿಸ್ಬಿಟ್ಟು ಮೋಸ ಮಾಡಿದ್ರು. ನಿಮಗೂ ಗೊತ್ತಿರ್ಬೋದು, ಚೀಫ್ ಮಿನಿಸ್ಟ್ರು ಬೋರ್ಡ್ ಅಂಟಿಸ್ತಾನೆ 40% ಕಮಿಷನ್ ಅಂತ. ಅದು ಈಗ ಲೋಕಾಯುಕ್ತದಲ್ಲೇ ಫೇಲ್ಯೂರ್ ಆಗಿದೆ. ಸರ್, ಇವಾಗ ಜನಗಳು ಒಂದ್ ಪಕ್ಷನ ಸೆಲೆಕ್ಟ್ ಮಾಡ್ತಾರೆ ಅಂತಂದ್ರೆ, ಓಕೆ, ಆ ಪಕ್ಷ ಬಂದ್ರೆ ನಮ್ಗೆ ಉಪಯೋಗ ಆಗತ್ತೆ, ಅಂದ್ರೆ ನಾವೇನ್ ಇವಾಗ ಪ್ರಾಬ್ಲಮ್ಸ್ ಇದೆಯೋ ಅಟ್ಲೀಸ್ಟ್ ತಕ್ಕ ಮಟ್ಟಕ್ಕೆ ಕಡಿಮೆ ಆಗುತ್ತೆ ಅಂತ ಒಂದು ಪಕ್ಷನ ಸೆಲೆಕ್ಟ್ ಮಾಡ್ಕೊಂಡು ಓಟ್ ಹಾಕ್ತಾರೆ. ಆದ್ರೆ ಇವಾಗ ನಾವು ನೋಡಿದ್ರೆ ಎಲ್ಲದನ್ನು ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಅಂದ್ರೆ ಜನಗಳು ಅಂದ್ರೆ ಗೊತ್ತಿಲ್ದೇನೆ ತಪ್ಪು ಮಾಡ್ತಾ ಇದಾರೆ ಅನ್ನೋದೊಂದು. ತಪ್ಪು ಮಾಡ್ತಾ ಇದ್ದಾರೆ. ಆದರೆ ಅವ್ರು ಏನು ಮಾಡೋದು? ಅವ್ರಿಗೆ ವಿಧಿ ಇಲ್ವಲ್ಲ. ನಾವೇನು ಮಾಡಲಿಕ್ಕಾಗತ್ತೆ? ಈಗ ನಾನೊಬ್ಬ ಹೋಗಿ ಫೈಟ್ ಮಾಡ್ತೀನಿ, ಅಲ್ಲ ನನಗೆ ವಯಸ್ಸಾಗಿದೆ 80 ವರ್ಷ, ಅಂದರೆ ನಾನು ಫೈಟ್ ಮಾಡ್ತೀನಿ ಅಂದರೆ ನಾನೊಬ್ಬ ಏನು ಮಾಡ್ಲಿಕ್ಕೆ ಸಾಧ್ಯ? ರಾಜಕೀಯದವರ ಬ್ಯಾಕ್ಗ್ರೌಂಡ್ ಬೇಕು. ರಾಜಕೀಯದವರು ಈ BJPಯವರು ಒಳಗೊಳಗೆ ಕಿತ್ತಾಡ್ತಾ ಇದ್ದಾರೆ. ಅವರು ಸರಿಯಾಗಿ ಆರ್ಗನೈಸ್ಡ್ ವೇಯಲ್ಲಿ ಹೋಗಿ ಪ್ರೊಟೆಸ್ಟ್ ಮಾಡ್ತಾ ಇಲ್ಲ. ಅವರವ್ರವ್ರಿಗೆ ಕಿತ್ಕೊಂಡು ಅವ್ರದ್ದು ಇನ್ನರ್ ಪಾಲಿಟಿಕ್ಸು, ಒಳ ಒಪ್ಪಂದ ಅಂತ ಹೇಳ್ತಾರಲ್ಲ, ಅಂಥದ್ದೆಲ್ಲ ಇದೆ. ಹೇಳಿ. ಏನ್ ಹೇಳ್ತೀರಾ ಸರ್ ರಾಜಕೀಯದ ಬಗ್ಗೆ? ಇವಾಗಿನ ನಮ್ಮ ರಾಜ್ಯದ ರಾಜಕೀಯದ ಬಗ್ಗೆ ಏನ್ ಹೇಳ್ತೀರಾ ನೀವು? ರಾಜಕೀಯದ ಬಗ್ಗೆ ಈಗ ಆ್ಯಕ್ಚುಲಿ ನಮಗೆ ಕಾಂಗ್ರೆಸ್ ಗೌರ್ಮೆಂಟ್ ಬೇಡ, ಆದರೆ ಬೇರೆ ಗೌರ್ಮೆಂಟು ಆಲ್ಟರ್ನೇಟಿವ್ BJPನೂ 100% ಸರಿಯಾಗಿಲ್ಲ, ಆರ್ಗನೈಸ್ಡ್ ಆಗಿಲ್ಲ. ಹೇಳಿ. ಜನಗಳು ಯಾವ ತರ ಎಚ್ಚೆತ್ಕೋಬೇಕು ಅಂತ ಹೇಳ್ತೀರಾ ಸರ್? ಯಾಕಂದ್ರೆ ದಿನನಿತ್ಯ ಬೆಲೆ ಏರಿಕೆ ಆಗ್ತಾ ಇದೆ. ಏನು ಮಾಡ್ಬೋದು ನೋಡಿ? ಈ ರಾಜಕೀಯದವರ ಮುಂದ್ಗಡೆ ನಾವೇನು ಮಾಡೋಕ್ಕಾಗಲ್ಲ. ಉದಾಹರಣೆಗೆ ನಿಮ್ಗೆ ಹೇಳ್ತೀನಿ, ಒಂದು ಇಲೆಕ್ಷನ್ ಸ್ಪೀಚ್ ನಡೀತಾ ಇದೆ, ನನ್ನ ಹತ್ರ ಒಂದಿಷ್ಟು ಪಾಯಿಂಟ್ ಇದೆ, ನಾನು ಕೈ ಎತ್ತಿ ಹೇಳ್ತೀನಿ ಅಂದರೆ ಪೊಲೀಸ್ ಬಂದು ನನ್ನ ತಲೆ ಮೇಲೆ ಹೊಡೆದು ಕೂಳಿಸ್ತಾನೆ. ಏನು ಮಾಡಲಿಕ್ಕಾಗತ್ತಾ? ಮತ್ತು ಯಾರಿಗೆ ನಾವು ಸ್ವತಂತ್ರ ಇದೆ ಅಂತ ಹೇಳ್ತೀವಿ? ಜನರಿಗೆ ಏನು ಸ್ವಾತಂತ್ರ್ಯ ಇದೆ? ಸ್ವತಂತ್ರ ಇದ್ದರೆ ಒಂದು ಇಲೆಕ್ಷನಲ್ಲಿ ಅವನು ಏನೇನೋ ಕತೆ ಒದರ್ತಾನಲ್ಲ, ಯಾವುದೇ ವ್ಯಕ್ತಿ ಆಗಿರಲಿ, ನಮಗೂ ಒಂದು ಹೇಳೋಕ್ಕೆ ಚಾನ್ಸ್ ಕೊಡಬೇಕು. ಕೊಡ್ತೀರಾ? ನೀವು ಕೊಡ್ತೀರಾ ಅಂದರೆ ನೀವಲ್ಲ, ಕೊಡ್ತಾರಾ? ಇಲ್ಲ. ಕೊಡ್ತಾರಾ? ಕೊಡಲಿ. ಆಗ ಇಂಟೆಲೆಕ್ಚುಯಲ್ಸ್ ಎಲ್ಲ ಮೇಲೆ ಬಂದು ಅವನು ಕ್ವಶನ್ ಮಾಡ್ತಾನೆ, ಅವನು ಹಲ್ಕಟ್ ಮಾಡ್ತಾರ್ತಾನಲ್ಲ ಏನೇನು, ಅವನು ಮಾತಾಡಲಿಕ್ಕೆ ಆಗೋದಿಲ್ಲ. ಜನಗಳು ಏನೂ ಮಾಡೋಕ್ಕಾಗಲ್ಲ. ನಮಗೆಲ್ಲ ಇಷ್ಟೆಲ್ಲ ಪ್ರಾಬ್ಲಮ್ ಇದೆ. ನಮಗೊಂದು ಫೋರಮ್ ಕೊಟ್ಟರೆ ನಾವು ಮಾತಾಡಿ ಹೇಳ್ತೀವಿ. ಹೇಳೋದಕ್ಕೆ ಚಾನ್ಸ್ ಎಲ್ಲಿದೆ? ಅಕಸ್ಮಾತ್ ಹೇಳಿದ್ರೆ ಏನು ಮಾಡ್ತಾರೆ ಗೊತ್ತಾ? ನೋಟ್ ಮಾಡ್ಕೊಂಡ್ಬಿಟ್ಟು ಮಾರನೇ ದಿವಸ ಒಬ್ಬ ಕಾಂಗ್ರೆಸ್ಸೋ ಅಥವಾ BJPಯವನೋ ಪುಡಾರಿ ಬಂದು ಹೆದರಿಸ್ತಾನೆ, ಅಥವಾ ಬೇರೆ ಅವರ ಟ್ರಿಕ್ಸ್ ಏನೇನಿದೆಯೋ. ಕೊನೆಗೆ ಏನೋ ನನ್ನ ಹಳೆ ಫೈಲ್ ಯಾವುದೋ ತೆಗೆದು, ನಂದಂತಲ್ಲ, ಹಳೆ ಫೈಲ್ ತೆಗೆದಕ್ಕೆ ಒಂದು ಕೇಸ್ ಹಾಕಿ ಒಂದು
ಬುಕ್ ಮಾಡ್ತಾರೆ. ಸ್ವಾತಂತ್ರ್ಯ ಇಲ್ಲ ರೀ, ಸ್ವಾತಂತ್ರ್ಯ ಅಂತ ಹೇಳ್ತೀವಿ ನಾವು. ಅಂದ್ರೆ ಹೆಸರಿಗಿದೆ ಅಷ್ಟೇ ಸ್ವಾತಂತ್ರ್ಯ ಇದೆ. ಅಂದ್ರೆ ಹೆಸರಿಗೆ ಮಾತ್ರ ಇದೆ ಸ್ವಾತಂತ್ರ್ಯ ಇದೆ ನಮ್ಮ ಇಂಡಿಯಾದಲ್ಲಿ ಅನ್ನೋದು ಅಷ್ಟೇ. ನನ್ನ ಅಭಿಪ್ರಾಯದಲ್ಲಿ ರಿಯಲ್ ಸ್ವಾತಂತ್ರ್ಯ ಅನ್ನೋದು ಇನ್ನೂ ಬಂದಿಲ್ಲ. ಇಲ್ಲ, ಸ್ವಾತಂತ್ರ್ಯ ಇದ್ದರೆ ನೀವು ಕೊಡಿ, ಚಾನ್ಸ್ ಕೊಡಿ. ಅವನು ಸಿದ್ದರಾಮಯ್ಯ ಮಾತಾಡ್ತಾ ಇದ್ದಾನೆ, ಯಡಿಯೂರಪ್ಪ ಮಾತಾಡ್ತಾ ಇದ್ದಾನೆ, ನೀವು ಯಾವ ಪ್ರಶ್ನೆ ಬೇಕಾದರೂ ಕೇಳ್ಬೋದು ಅಂತ ಒಂದು 1 ಗಂಟೆ ಸ್ಪೀಚ್ ಆದರೆ 1/4 ಗಂಟೆ ನಮಗೆ ಕೊಡಿ. ಕೊಡ್ತೀರಾ? ಕೊಡ್ತದ ಸಿಸ್ಟಮ್ಮು? ಇಲ್ಲ. ಏನಂತೀರಾ? ಅಲ್ಲ, ಹೌದಾ ಅಲ್ವಾ? ನಿಜ ತಾನೇ? ಸ್ಪೀಡ್ ಪ್ಲಸ್ ಕರ್ನಾಟಕ.